ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ಅವರು ರೀ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಮನೆ ಮಂದಿಯೆಲ್ಲ ಫುಲ್ ಖುಷ್ ಆಗಿದ್ದಾರೆ. ಆದ್ರೆ ಅಶ್ವಿನಿ ಧ್ರುವಂತ್ಗೆ ಶಾಕ್ ಆಗಿದೆ. ಯಾಕೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12 ಕೊನೆ ಹಂತ ತಲುಪಿದೆ. ಇನ್ನು ಸ್ಪರ್ಧಿಗಳಿಗೆ ಗೆಲುವಿನ ವೇದಿಕೆ ಏರಲು ಉಳಿದಿರೋದು ಒಂದೇ ವಾರ. ಅಶ್ವಿನಿ, ಧನುಷ್, ಗಿಲ್ಲಿ, ಕಾವ್ಯ, ಧ್ರುವಂತ್, ರಕ್ಷಿತಾ, ರಘು ಫೈನಲಿಸ್ಟ್ಗಳಾಗಿದ್ದು ಗೆಲುವಿನ ತುದಿಯಲ್ಲಿ ನಿಂತು ಬಿಗ್ ಬಾಸ್ ಟ್ರೋಫಿಯ ಕನಸು ಕಾಣ್ತಾ ಇದ್ದಾರೆ. ವಾರದ ಮೊದಲನೆಯ ದಿನವೇ ಬಿಗ್ ಬಾಸ್ ಮನೆಗೆ ಎಲಿಮಿನೇಟ್ ಆಗಿ ಹೋದ ಮಲ್ಲಮ್ಮ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಇದೇನಿದು ಬಿಗ್ ಟ್ವಿಸ್ಟ್ ಅಂತ ಪ್ರೇಕ್ಷಕರು ಶಾಕ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ರೀ ಎಂಟ್ರಿ ಕೊಟ್ಟಿದ್ದು ಮನೆ ಮಂದಿಯೆಲ್ಲ ಫುಲ್ ಖುಷ್ ಆಗಿದ್ದಾರೆ. ಸಂಭ್ರಮದಿಂದ ಮಲ್ಲಮ್ಮನನ್ನ ಬರಮಾಡಿಕೊಂಡ್ರು. ಮಲ್ಲಮ್ಮ ಬರ್ತಾ ಇದ್ದಂತೆ ಗಿಲ್ಲಿಯ ಕಾಲು ಎಳೆದಿದ್ದಾರೆ. ಏನ್ ಗಿಲ್ಲಿ ಮಾತೇ ಆಡ್ತಾ ಇಲ್ಲ ಎಂದಿದ್ದಾರೆ. ಇದೇ ವೇಳೆ ಗಿಲ್ಲಿ ಕೂಡ ಏನ್ ಬ್ಯೂಟಿಫುಲ್ ಆಗಿದ್ಯಾ, ಹೊರಗೆ ಫುಲ್ ಫ್ಯಾನ್ಸ್ ಅಂತ ಕಾಮಿಡಿ ಮಾಡಿದ್ದಾರೆ. ಹೌದೌದು, ಹೊರಗೆ ನನ್ನದೇ ಹವಾ ಎನ್ನುತ್ತಲೇ ಮಲ್ಲಮ್ಮ ಗಿಲ್ಲಿಗೆ ಕೌಂಟರ್ ಕೊಟ್ರು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಆರಂಭದಲ್ಲಿ ಮಲ್ಲಮ್ಮ ಅವರು ಧ್ರುವಂತ್ ಜೊತೆ ಹೆಚ್ಚು ಆತ್ಮೀಯರಾಗಿದ್ರು. ಆದ್ರೆ ರೀ ಎಂಟ್ರಿ ವೇಳೆ ಆ ಆತ್ಮೀಯತೆ ಕಾಣ್ತಾ ಇಲ್ಲ ಅಂತ ಧ್ರುವಂತ್ ಅಶ್ವಿನಿ ಬಳಿ ಹೇಳಿದ್ದಾರೆ. ಇಬ್ಬರು ಗುಸುಗುಸು ಪಿಸು ಪಿಸು ಅಂತ ಮಾತನಾಡ್ಕೊಂಡಿದ್ದಾರೆ. ಮಲ್ಲಮ್ಮ ಬರ್ತಾ ಇದ್ದಂತೆ ಧ್ರುವಂತ್ ಫುಲ್ ಖುಷ್ ಆದ್ರು. ಆಕೆಯನ್ನ ಎತ್ತಿಕೊಂಡು ಸಂಭ್ರಮಿಸಿದ್ರು. ಬಳಿಕ ಮಲ್ಲಮ್ಮನ ಬಳಿ ಮಾತನಾಡಲು ಹೋಗಿದ್ದಾರೆ. ಆದ್ರೆ ಮಲ್ಲಮ್ಮ ಸರಿಯಾಗಿ ಪ್ರತಿಕ್ರಿಯಿಸಿಲ್ಲ. ಈ ಬಗ್ಗೆ ಧ್ರುವಂತ್ ಅಶ್ವಿನಿ ಬಳಿ ಅಸಮಾಧಾನ ಹೊರ ಹಾಕಿದ್ದಾರೆ. ಮಲ್ಲಮ್ಮ ಸರಿಯಾಗಿ ಮಾತನಾಡ್ತಾ ಇಲ್ಲ, ಮೊದಲಿನ ಆತ್ಮೀಯತೆ ಈಗ ಕಾಣ್ತಾ ಇಲ್ಲ, ಎಲ್ಲೋ ಜರ್ಕ್ ಹೊಡಿತಾ ಇದೆ ಅಂತ ಧ್ರುವಂತ್ ಅಶ್ವಿನಿ ಬಳಿ ಹೇಳಿದ್ದಾರೆ. ಇದಕ್ಕೆ ಅಶ್ವಿನಿ ಹೌದು ಹೌದು, ಇಲ್ಲಿ ನನಗೆ ನೀನು ನಿನಗೆ ನಾನು ಎನ್ನುತ್ತಾ ನಮ್ದು ಜಂಟಿ ಆಟ, ನಮ್ಗೆ ಬೇರೆಯವ್ರು ಯಾರು ಇಲ್ಲ ಅನ್ನೋ ಸಂದೇಶ ನೀಡಿದ್ದಾರೆ. ನಿನ್ನೆ ಎಪಿಸೋಡ್ನಲ್ಲಿ ರಘು ರಾಶಿಕಾ ನಡುವೆ ರಾಶಿ ಮನೆಯಿಂದ ಹೊರ ಹೋಗಿದ್ದಾರೆ. ಆ ಮೂಲಕ ಫಿನಾಲೆ ಎಂಟ್ರಿಯ ಹೊಸ್ತಿಲಲ್ಲಿ ಮನೆಯಿಂದ ಹೊರಗೆ ಹೋದಂತಾಗಿದೆ.